ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತಿರುಗಿ ನೊಂದಾವರ್ತಿ ಆಸರೆ ಟಿಯನ್ನ ವೀಕ್ಷಿಸ್ತಾ ಇರುವಂತಹ ನಿಮ್ಮೆಲ್ಲರಿಗೂ ಕ್ರಿಸ್ತೇಸುವಿನ ಮಧುರವಾದ ನಾಮದಲ್ಲಿ ನನ್ನ ವಂದನೆಗಳನ್ನು ತಿಳಿಸುವಂತವನಾಗಿದ್ದೇನೆ. ಈ ಆಸರೆ ಟಿವಿ ಅನೇಕ ಜನರಿಗೆ ಆಶೀರ್ವಾದವಾಗಿದೆ. ಇದನ್ನು ನೀವು ನೋಡುತ್ತಾ ಇರುವಂತ ನಿಮ್ಮನ್ನ ದೇವರ ಆಶೀರ್ವಾದ ಮಾಡಲಿ. ಇನ್ನೂ ಅನೇಕ ಜನರಿಗೆ ಇದರ ಕುರಿತಾಗಿ ತಿಳಿಸಿರಿ, ನಿಮ್ಮನ್ನ ಧಾರಾಳವಾಗಿ ದೇವರು ಆಶೀರ್ವಾದ ಮಾಡಲಿ. ಈ ದಿನ ಕೂಡ ಒಂದು ಚಿಕ್ಕ ಆತ್ಮೀಕ ಸಂದೇಶವನ್ನು ನಾವು ಧ್ಯಾನಿಸೋಣ. ನೀವು ಒಬ್ಬಂಟಿಗರಲ್ಲ. ಇವತ್ತು ನನ್ನ ಸಂದೇಶದ ಮುಖ್ಯ ವಿಷಯ, ನೀವು ಒಬ್ಬಂಟಿಗರಲ್ಲ. ಮನುಷ್ಯನ ಜೀವನದಲ್ಲಿ ಒಂದು ದೊಡ್ಡ ಸಮಸ್ಯೆ ಕಾಣುತ್ತಾ ಇದೆ. ಮನುಷ್ಯನ ಜೀವನದಲ್ಲಿ ಒಂಟಿತನದ ಸಮಸ್ಯೆಯು ಕಾಡುತ್ತಾ ಇದೆ. ನನಗೆ ಯಾರೂ ಇಲ್ಲ, ನಾನು ಕೈ ಬಿಡಲ್ಪಟ್ಟವನು, ನಾನು ಒಬ್ಬಂಟಿಗನು ಎಂಬುದಾಗಿ ಅನೇಕರು ಈ ಒಂಟಿತನದ ಅನುಭವದಲ್ಲಿ ಅವರು ನಿರಾಶೆಯಲ್ಲಿ ತುತ್ತಾಗಿದ್ದಾರೆ. ಒಂದು ಸಮೀಕ್ಷೆ ಹೇಳುತ್ತದೆ, ಅನೇಕ ಜನರು ಆತ್ಮಹತ್ಯೆ ಮಾಡಿಕೊಳ್ಳಲಿಕ್ಕೆ ಕಾರಣ ಈ ಒಂಟಿತನದ ಅನುಭವ. ಅನೇಕರು ಕೆಟ್ಟ ಚಟಕ್ಕೆ ದಾಸರಾಗಲಿಕ್ಕೆ ಕಾರಣ ಈ ಒಂಟಿತನದ ಅನುಭವ. ಅನೇಕ ಸಾರಿ ಈ ಒಂಟಿತನದ ಅನುಭವ ಒಬ್ಬ ಮನುಷ್ಯನನ್ನ ಆತ್ಮಹತ್ಯೆಗೆ ನಡೆಸ್ತದೆ, ಈ ಒಬ್ಬ ಮನುಷ್ಯನನ್ನ ಜಿಗುಪ್ಸೆಗೆ ನಡೆಸ್ತದೆ. ಈ ಒಂಟಿತನದ ಅನುಭವ ಒಬ್ಬ ಮನುಷ್ಯನನ್ನ ಮಾನಸಿಕವಾಗಿ ಅಂತ ಸೀಮಿತವಿಲ್ಲದ ಒಂದು ಜೀವಿತಕ್ಕೆ ಕೂಡ ಈ ಒಂಟಿತನದ ಅನುಭವ ನಡೆಸುತ್ತದೆ. ಈಗ ಅಮೆರಿಕ ದೇಶದಲ್ಲಿ ಒಂದು ಸಮೀಕ್ಷೆಯನ್ನ ತೆಗೆದುಕೊಂಡಿದ್ದಾರೆ. ಅನೇಕ ಯೌವನಸ್ಥರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಆ ಆತ್ಮಹತ್ಯೆ ಮಾಡಿಕೊಂಡಿದ್ದಕ್ಕೆ ಕಾರಣ ಏನೆಂಬುದಾಗಿ ಸಮೀಕ್ಷೆಯನ್ನು ನೋಡಿದಾಗ ಆ ಸಮೀಕ್ಷೆಯಲ್ಲಿ ಮೊದಲನೇ ಅಂಶ ಏನಾಗಿತ್ತು ಅಂತ ಹೇಳಿದ್ರೆ, ಒಂಟಿತನದ ಅನುಭವ. ಒಂಟಿತನದ ಅನುಭವ ಇರುವಂತ ಜನರು ಬೇಗನೆ ತಮ್ಮ ಜೀವನವನ್ನ ತಾವೇ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ಅನೇಕ ವಿಧವಾದ ಒಂಟಿತನವನ್ನ ಜನರು ಅನುಭವಿಸುತ್ತಾರೆ. ಕುಟುಂಬದ ಒಂಟಿತನ, ಕುಟುಂಬದಲ್ಲೇ ಇರುತ್ತಾರೆ, ಕುಟುಂಬದವರಿಂದ ಪ್ರೀತಿ ಸಿಕ್ಕುವುದಿಲ್ಲ. ಕುಟುಂಬದಲ್ಲಿರುವಂತ ಒಂಟಿತನವನ್ನ ಅವರು ಎದುರಿಸುತ್ತಾರೆ. ಎರಡನೇದಾಗಿ ಸಮಾಜದಲ್ಲಿ ಒಂಟಿತನ. ಸಮಾಜದಲ್ಲಿ ಅವರಿಗೆ ಒಳ್ಳೆಯ ಸ್ನೇಹಿತರು ಸಿಕ್ಕುವುದಿಲ್ಲ, ಸಮಾಜದಲ್ಲಿ ಒಳ್ಳೆಯ ಸಂಬಂಧಗಳು ಅವರಿಗೆ ಸಿಕ್ಕುವುದಿಲ್ಲ. ಸಮಾಜದಲ್ಲಿ ಕೂಡ ಒಂಟಿತನವನ್ನ ಅನುಭವಿಸುತ್ತಾರೆ. ಕೆಲವರು ಸ್ನೇಹಿತರಿಲ್ಲದ ಒಂಟಿತನವನ್ನ ಅನುಭವಿಸುತ್ತಾರೆ. ಆದರೆ ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿದರ ಉದ್ದೇಶ ಒಂಟಿತನಕ್ಕಾಗಿ ಅಲ್ಲ. ಒಬ್ಬ ವ್ಯಕ್ತಿ ಮನುಷ್ಯನಿಲ್ಲದೆ ಜೀವಿಸಬಹುದು, ಆದರೆ ದೇವರಿಲ್ಲದೆ ಜೀವಿಸುವುದು ಅಸಾಧ್ಯ. ಗಮನಿಸಿ, ಇನ್ನೊಂದು ಸಾರಿ ನಾನು ಹೇಳ್ತೇನೆ, ಒಬ್ಬ ಮನುಷ್ಯನಿಲ್ಲದೆ ಜೀವಿಸಬಹುದು, ಆದರೆ ದೇವರಿಲ್ಲದ ಒಂಟಿತನ ಅದು ಇನ್ನೂ ವಿಪರ್ಯಾಸಕ್ಕೆ ನಡೆಸುವಂತದ್ದಾಗಿದೆ. ಸಾವಿರಾರು ಜನರ ಒಂಟಿತನಕ್ಕೆ ಯೇಸು ಉತ್ತರವನ್ನ ಕೊಟ್ಟಿದ್ದಾರೆ. ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿದಂತ ಉದ್ದೇಶ ಒಂಟಿತನದಲ್ಲಿ ಇರುವುದಕ್ಕಾಗಿ ಅಲ್ಲ. ಸತ್ಯವೇದ ತಿಳಿಸ್ತದೆ, ದೇವರು ಸೃಷ್ಟಿಯನ್ನ ಉಂಟು ಮಾಡಿದಾಗ ಎಲ್ಲವೂ ಒಳ್ಳೆಯದೆಂಬುದಾಗಿ ಹೇಳಿದನು. ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದಾಗ ಒಳ್ಳೆಯದೆಂಬುದಾಗಿ ಹೇಳಿದನು. ಚಂದ್ರ ನಕ್ಷತ್ರಗಳು ಸೂರ್ಯನನ್ನು ಉಂಟು ಮಾಡಿದಾಗ ಒಳ್ಳೆಯದೆಂಬುದಾಗಿ ಹೇಳಿದನು. ಆದರೆ ಮನುಷ್ಯನನ್ನ ಉಂಟು ಮಾಡಿದಾಗ, ಒಬ್ಬನೇ ಮನುಷ್ಯನನ್ನ ಉಂಟು ಮಾಡಿದಾಗ ದೇವರು ಅದನ್ನು ನೋಡಿ ಮನುಷ್ಯನು ಒಬ್ಬಂಟಿಗನಾಗಿರುವುದು ಒಳ್ಳೆಯದಲ್ಲ ಎಂಬುದಾಗಿ ಸ್ತ್ರೀಯನ್ನ ಉಂಟು ಮಾಡಿ ಮನುಷ್ಯನಿಗೆ ಕೊಡುತ್ತಾ ಇದ್ದಾರೆ. ಹಾಗಾದರೆ ದೇವರ ವಾಕ್ಯದ ಪ್ರಕಾರ ಮನುಷ್ಯನು ಒಬ್ಬಂಟಿಗನಾಗಿರುವುದು ಒಳ್ಳೆಯದಲ್ಲ. ಮನುಷ್ಯನು ಒಬ್ಬಂಟಿಗನಾಗಿರುವುದಕ್ಕೆ ಸೃಷ್ಟಿಸಲ್ಪಟ್ಟವನಲ್ಲ. ಏದೇನ್ ತೋಟದಲ್ಲಿ ದೇವರು ಆ ಪರಲೋಕದಿಂದ ಇಳಿದು ಬಂದು ಒಂದೊಂದು ದಿನವೂ ಸಹ ಅವರೊಂದಿಗೆ ಮಾತನಾಡುತ್ತಾ ಇದ್ದರು. ಆ ಮನುಷ್ಯರನ್ನ ಉಂಟು ಮಾಡಿದ ಮನುಷ್ಯರೊಟ್ಟಿಗೆ ದೇವರು ಪ್ರತಿನಿತ್ಯ ಸಂಭಾಷಣೆಯನ್ನ ಮಾಡುತ್ತಾ ಇದ್ದರು ಎಂಬುದಾಗಿ ಸತ್ಯವೇದ ತಿಳಿಸ್ತದೆ. ಹಾಗಾದರೆ ನೀನು ಒಂಟಿತನದಲ್ಲಿ ಇರುವುದಕ್ಕಾಗಿ ನೀನು ಸೃಷ್ಟಿಸಲ್ಪಟ್ಟವನಲ್ಲ. ಈ ಒಂಟಿತನದಲ್ಲಿ ಇರುವವರನ್ನ ಸೈತಾನನು ಬೇಗನೆ ವಂಚಿಸುತ್ತಾನೆ. ಕೆಲವು ಸತ್ಯವೇದದಿಂದ ನಾನು ಉದಾಹರಣೆಯನ್ನು ಹೇಳುತ್ತೇನೆ. ಸೈತಾನನು ಆದಾಮ ಹವ್ವಳು ಇಬ್ಬರು ಇರುವಾಗ ಬಂದು ಅವರನ್ನ ವಂಚಿಸಲಿಲ್ಲ. ಹವ್ವಳು ಒಬ್ಬಂಟಿಗಳಾಗಿರುವಾಗ ಸೈತಾನನು ಬಂದು ವಂಚಿಸುತ್ತಾ ಇದ್ದಾನೆ. ಹಾಗಾದ್ರೆ ಗಮನಿಸಿ, ಸೈತಾನನ ವಂಚನೆ ಒಬ್ಬಂಟಿಗರಾಗಿರುವಾಗ ಅಧಿಕವಾಗಿ ಜನರನ್ನ ಅವನು ವಂಚಿಸುತ್ತಾನೆ. ಇನ್ನೊಂದು ಉದಾಹರಣೆ,
ದಾವೀದ ರಾಜ್ಯನಾಗಿದ್ದ, ಅವನು ಯುದ್ಧಕ್ಕಾಗಿ ಹೋಗಬೇಕಾಗಿತ್ತು. ಆದರೆ ಅವನು ಮಹಡಿ ಮೇಲೆ ಒಬ್ಬಂಟಿಗನಾಗಿರುವಾಗ ಅವನು ಒಂದು ದೊಡ್ಡ ಪಾಪದಲ್ಲಿ ಬಿದ್ದನೆಂಬುದಾಗಿ ನೋಡುತ್ತೇವೆ. ಅದು ಮಾತ್ರವಲ್ಲ, ಯೇಸುವಿನ 12 ಶಿಷ್ಯರಲ್ಲಿ ಒಬ್ಬನಾದಂತ ಯೂದ, ಆ ಯೂದ ಶಿಷ್ಯರೊಟ್ಟಿಗೆ ಯೇಸು ಸ್ವಾಮಿಯೊಂದಿಗೆ ಇದ್ದಾಗ ಅವನು ಚೆನ್ನಾಗೇ ಇದ್ದ. ಸತ್ಯವೇದ ಹೇಳ್ತದೆ, ಅವನು ಶಿಷ್ಯರ ಗುಂಪನ್ನ ಬಿಟ್ಟು ಒಂಟಿಯಾಗಿ ಹೋದಾಗ ಯೇಸುವನ್ನ ಹಿಡಿದುಕೊಟ್ಟ ಎಂಬುದಾಗಿ ನೋಡುತ್ತೇವೆ. ಹಾಗಾದರೆ ಒಬ್ಬಂಟಿಗರ ಇರುವವರನ್ನ ಸೈತಾನನು ವಂಚಿಸುತ್ತಾನೆ. ಇದನ್ನು ನೋಡುತ್ತಾ ಇರುವ ಪ್ರಿಯ ದೇವರ ಮಕ್ಕಳೇ, ದೇವರು ಇವತ್ತು ನಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ, ನೀನು ಒಬ್ಬಂಟಿಗನಲ್ಲ, ನೀನು ಒಬ್ಬಂಟಿಗನಲ್ಲ. ಗಮನಿಸಿ, ಯೋಹಾನ್ ಬರೆದ ಸುವಾರ್ತೆ 8ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ. ಯೋಹಾನ್ ಬರೆದ ಸುವಾರ್ತೆ 8ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ, ನಾನು ದೇವರಿಗೆ ಮೆಚ್ಚುಗೆಯಾದದನ್ನ ಮಾಡುವುದರಿಂದ ಆತನು ನನ್ನನ್ನ ಒಂಟಿಗನಾಗಿ ಬಿಡಲಿಲ್ಲ. ಗಮನಿಸಿ, ಯೇಸು ಕ್ರಿಸ್ತನು ಹೇಳುತ್ತಾ ಇದ್ದಾನೆ, ನಾನು ದೇವರಿಗೆ ಮೆಚ್ಚುಗೆಯಾದ ಕಾರ್ಯವನ್ನ ಮಾಡುತ್ತಾ ಇರೋದ್ರಿಂದ ತಂದೆ ನನ್ನನ್ನ ಒಬ್ಬಂಟಿಗನಾಗಿ ಬಿಡಲಿಲ್ಲ. ಹಾಗಾದ್ರೆ ನೀನು ದೇವರ ಚಿತ್ತವನ್ನು ಮಾಡುತ್ತಾ ಇರೋದಾದ್ರೆ, ದೇವರಿಗೆ ಮೆಚ್ಚುಗೆಯಾದ ಕಾರ್ಯವನ್ನು ಮಾಡುತ್ತಾ ಇರೋದಾದ್ರೆ, ದೇವರು ನಿನ್ನನ್ನ ಒಬ್ಬಂಟಿಗನಾಗಿ ಕೈ ಬಿಡುವವನಲ್ಲ. ನಿನ್ನೊಂದು ಮಾತನ್ನು ಹೇಳುವುದಾದ್ರೆ, ಯಾರ ಜೊತೆಯಲ್ಲಿ ದೇವರು ಇದ್ದಾರೋ, ಇದನ್ನು ವೀಕ್ಷಿಸುತ್ತಾ ಇರುವಂತ ಪ್ರಿಯ ದೇವರ ಮಗುವೆ, ನಿನ್ನ ಜೊತೆಯಲ್ಲಿ ಯೇಸು ಇರುವುದಾದರೆ, ನಿನ್ನ ಯೇಸುವನ್ನ ಸ್ವೀಕರಿಸಿರುವುದಾದರೆ, ನಿನ್ನ ಹೃದಯದಲ್ಲಿ ಯೇಸುವಿಗೆ ಸ್ಥಳವನ್ನು ಕೊಟ್ಟಿರುವುದಾದರೆ, ನೀನು ಒಬ್ಬಂಟಿಗನಲ್ಲ. ಇನ್ನೊಂದು ಮಾತಿನಲ್ಲಿ ಹೇಳಿದ್ರೆ, ಯಾರ ದೇವರನ್ನ ನಂಬಿದಾರೋ ಅವರು ಒಬ್ಬಂಟಿಗರಲ್ಲ. ಯೇಸು ಸ್ವಾಮಿ ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಹೇಳಿದ್ದಾರೆ, ನಾನು ನಿಮ್ಮನ್ನ ಅನಾಥರನ್ನಾಗಿ ಬಿಡುವುದಿಲ್ಲ. ಕೀರ್ತನೆ 27 10ನೇ ವಾಕ್ಯದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ತಂದೆ ತಾಯಿಗಳು ನಿನ್ನನ್ನು ತೊರೆದು ಬಿಟ್ಟರು, ಯೆಹೋವನು ನಿನ್ನನ್ನ ಸೇರಿಸಿಕೊಳ್ಳುವನು. ಇದನ್ನು ವೀಕ್ಷಿಸುತ್ತಾ ಇರುವಾಗ ನಾನು 5 ಸಂಗತಿಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ನೀವು ಒಬ್ಬಂಟಿಗರೆಂಬುದಾಗಿ ಭಾವಿಸುವಾಗ ಈ 5 ಸಂಗತಿಗಳನ್ನ ನೀವು ನೆನಪಿಗೆ ತಂದುಕೊಳ್ಳ್ರಿ. ಮೊದಲನೆಯ ಸಂಗತಿ, ನೀವು ಒಬ್ಬಂಟಿಗರೆಂಬಂತ ಮನೋಭಾವ ಬರುವಾಗ ಯೇಸು ಕ್ರಿಸ್ತನು ನಿನ್ನ ಜೊತೆಯಲ್ಲೇ ಇರುವನು. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 20ನೇ ವಾಕ್ಯ, ನಾನು ಯುಗದ ಸಮಾಪ್ತಿಯವರೆಗೆ ಎಲ್ಲಾ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆ. ಗಮನಿಸಿ, ಈ ವಾಕ್ಯ ಭಾಗದಲ್ಲಿ ಹೇಳಲ್ಪಟ್ಟಿದೆ, ನಾನು ಯುಗದ ಸಮಾಪ್ತಿಯವರೆಗೆ ಎಲ್ಲಾ ದಿನ ನಿಮ್ಮ ಸಂಗಡ ಇರುವೆನು. ಹಾಗಾದರೆ ದೇವರು ನಿನ್ನ ಸಂಗಡ ಇರುವಾಗ ನೀನು ಒಬ್ಬಂಟಿಗನಲ್ಲ. ದೇವರು ನಿನ್ನ ಜೊತೆಯಲ್ಲಿ ಇರುವಾಗ ನೀನು ಒಬ್ಬಂಟಿಗನಲ್ಲ. ಒಂದು ಕವಿ ಈ ವಿಧವಾದ ಒಂದು ಕವನವನ್ನು ಬರೆದನಂತೆ, ಒಬ್ಬ ಮನುಷ್ಯನು ಮರಣ ಹೊಂದುವುದಾದರೆ ಅವನ ಮನೆಯವರೆಗೂ ಬಂಧು ಮಿತ್ರಾದಿಗಳು ಬರುತ್ತಾರೆ, ರಸ್ತೆಯವರೆಗೂ ಹೆಂಡತಿ ಬರುತ್ತಾಳೆ, ಸಮಾಧಿಯವರೆಗೂ ಮಕ್ಕಳು ಬರುತ್ತಾರೆ, ಕೊನೆಯವರೆಗೂ ಬರುವವರು ಯಾರು? ಒಂದು ಪ್ರಶ್ನಾರ್ಥಕವಾದ ಚಿಹ್ನೆ. ಅದಕ್ಕೆ ಉತ್ತರ ಇಲ್ಲ ಕವಿ ಬಳಿಯಲ್ಲಿ. ಅದಕ್ಕೆ ಉತ್ತರ ಯೇಸು ಕೊಡುತ್ತಾರೆ. ಕೊನೆಯವರೆಗೂ ಬರುವವರು, ಕೊನೆಯವರೆಗೂ ನಿನ್ನ ಜೊತೆಯಲ್ಲಿರುವವರು ಬೇರೆ ಯಾರು ಅಲ್ಲ, ಕರ್ತನಾದ ಯೇಸು ಕ್ರಿಸ್ತನು ನಿನ್ನ ಜೊತೆಯಲ್ಲಿ ಇರುವಂತವರಾಗಿದ್ದಾರೆ. ಅದಕ್ಕೆ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ, ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿನ ನಾನು ನಿಮ್ಮ ಸಂಗಡ ಇರುತ್ತೇನೆ. ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿ 430 ವರ್ಷಗಳ ಕಾಲ ದಾಸ್ವತ್ವದಲ್ಲಿದ್ದರು. ದೇವರು ಅವರನ್ನು ಒಬ್ಬಂಟಿಗನಾಗಿ ಬಿಡಲಿಲ್ಲ. ನಾಯಕನಾದ ಮೋಶೆಯನ್ನ ದೇವರು ಕಳುಹಿಸಿಕೊಡುತ್ತಾ ಇದ್ದಾರೆ. ಎಲಿಯನು, ದೇವರೇ ಈ ಜೀವನ ನನಗೆ ಸಾಕಾಯ್ತೆಂಬಂತ ಒಂಟಿತನದಲ್ಲಿ ಪ್ರಾರ್ಥಿಸಿದಾಗ ಸಣ್ಣ ಧ್ವನಿಯ ಮೂಲಕ ದೇವರು ಮಾತನಾಡಿದರು.
ಪೌಲ ಸೀಲರು ಒಬ್ಬಂಟಿಗರಾಗಿ ಸೆರೆಮನೆಯಲ್ಲಿ ಸ್ತುತಿ ಪದಗಳನ್ನು ಹಾಡುತ್ತಾ ಇರುವಾಗ ದೇವರು ಇಳಿದು ಬಂದು ಆ ಸ್ಥಳದಲ್ಲಿ ಭೂಕಂಪವು ಅವರಿಗೆ ಕಟ್ಟಲ್ಪಟ್ಟಂತ ಎಲ್ಲಾ ಅನುಭವಗಳು ಬಿಚ್ಚಲ್ಪಡ್ತೆಂಬುದಾಗಿ ನೋಡುತ್ತೇವೆ. ಪ್ರಿಯ ದೇವರ ಮಗುವೆ, ದೇವರು ನಿನ್ನ ಜೊತೆಯಲ್ಲಿದ್ದಾನೆ. ನೀನು ಭಾವಿಸಬೇಡ ನನ್ನೊಟ್ಟಿಗೆ ಯಾರು ಇಲ್ಲ, ನಾನು ಎಲ್ಲರಿಂದ ಕೈ ಬಿಡಲ್ಪಟ್ಟಿದ್ದೇನೆ. ಒಂದು ವೇಳೆ ಇರಬಹುದು, ಆದರೆ ದೇವರು ನಿನ್ನ ಸಂಗಡ ಇರುವಾಗ ನೀನು ಒಬ್ಬಂಟಿಗನಲ್ಲ. ಒಬ್ಬ ವ್ಯಕ್ತಿಗೆ ಕನಸು ಬಿತ್ತಂತೆ. ಅವನು ಪ್ರಯಾಣ ಮಾಡುತ್ತಾ ಇದ್ದ. ಬಹಳ ಕಲ್ಲಿರುವಂತ ಸ್ಥಳಗಳಲ್ಲಿ ಬಹಳ ಇಕ್ಕಟ್ಟಾದ ಅನುಭವದಲ್ಲಿ ನಡೆದು ಹೋಗುತ್ತಾ ಇರುವಾಗ ಹಿಂದಕ್ಕೆ ನೋಡುತ್ತಾ ಇದ್ದಾನೆ. 2 ಹೆಜ್ಜೆಗಳು ಕಾಣುತ್ತಾ ಇದೆ. ಅವನಿಗೆ ಬಹಳ ಸಂತೋಷವಾಯಿತು. ಅವನೊಬ್ಬ ದೇವ ಭಕ್ತ. ಓ, ದೇವರು ನನ್ನ ಜೊತೆಯಲ್ಲಿ ನಡೆಯುತ್ತಾ ಇದ್ದಾರೆ. ಮರುಭೂಮಿಯಲ್ಲಿ ನಡೆಯುತ್ತಾ ಇದ್ದ. ಹಿಂದಕ್ಕೆ ನೋಡಿದಾಗ 2 ಹೆಜ್ಜೆಗಳು. ದೇವರೇ, ನೀನು ನನ್ನ ಜೊತೆಯಲ್ಲಿದ್ದೀಯಾ, ನಿನಗೆ ಸ್ತೋತ್ರ. ಹಾಗೆ ಮುಂದೆ ಪ್ರಯಾಣ ಮಾಡಿದ. ಇನ್ನು ದಾರಿ ಬಹಳ ಇಕ್ಕಟ್ಟಾಗಿ ಹೋಗುತ್ತಾ ಹೋಯಿತು. ಈಗ ಇಕ್ಕಟ್ಟಾದ ದಾರಿಯಲ್ಲಿ ತಿರುಗಿ ಒಂದು ಧೈರ್ಯವನ್ನ ತಂದುಕೊಳ್ಳಿಕ್ಕೆ ಹಿಂದಕ್ಕೆ ನೋಡುತ್ತಾ ಇದ್ದಾನೆ. ಆ ಸ್ಥಳದಲ್ಲಿ 2 ಹೆಜ್ಜೆಗಳು ಇಲ್ಲ. ಅವನು ಹೇಳಿದ, ದೇವರೇ, ನೀನು ನನ್ನನ್ನು ಕೈ ಬಿಟ್ಟೀಯಾ, ನೀನು ನನ್ನ ಕೈ ಬಿಟ್ಟಿದ್ದೀಯೋ. ಆಗ ದೇವರು ಹೇಳಿದಂತೆ, ಭಕ್ತನೇ, ನೀನು ಆ ಮರುಭೂಮಿಯ ಯಾತ್ರೆಯಲ್ಲಿ ಅನುಭವದಲ್ಲಿ ನಡೆಯುವಾಗ ನಾನು ನಿನ್ನ ಜೊತೆ ನಡೆಯುತ್ತಾ ಇದ್ದೆ. ಈಗ ನಾನು ನಿನ್ನ ಜೊತೆ ನಡೆಯುತ್ತಾ ಇಲ್ಲ, ನಿನ್ನನ್ನ ಹೊತ್ತುಕೊಂಡು ನಡೆಯುತ್ತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಹೌದು, ಯೇಸು ನಿನ್ನ ಜೊತೆಯಲ್ಲಿದ್ದಾರೆ. ನೀನು ಇಕ್ಕಟ್ಟಿನ ಅನುಭವದಲ್ಲಿ ಹಾದು ಹೋಗುವಾಗ, ನೀನು ಕಷ್ಟದ ಅನುಭವದಲ್ಲಿ ಹಾದು ಹೋಗುವಾಗ ನಿನ್ನ ಜೊತೆಯಲ್ಲಿ ನಡೆಯುವುದಕ್ಕೆ ಯಾರು ಇಲ್ಲದಿದ್ದರೂ ನನ್ನ ಯೇಸು ನಿನ್ನ ಜೊತೆಯಲ್ಲಿ ಇರುವಂತವರಾಗಿದ್ದಾರೆ. ಒಂದು, ನೀನು ಒಬ್ಬಂಟಿಗನೆಂಬುದಾಗಿ ಭಾವಿಸುವಾಗ ದೇವರು ನಿನ್ನ ಜೊತೆಯಲ್ಲಿದ್ದಾರೆ. ಎರಡನೇದಾಗಿ, ನೀನು ಒಬ್ಬಂಟಿಗರೆಂಬುದಾಗಿ ಭಾವಿಸುವಾಗ ನೀನು ನೆನಪು ಮಾಡಿಕೊಳ್ಳಬೇಕಾದಂತ ಸಂಗತಿ, ದೇವರ ಕಣ್ಗಳು ನಿನ್ನನ್ನ ನೋಡುತ್ತಾ ಇದೆ. ದೇವರ ಕಣ್ಗಳು ನಿನ್ನನ್ನ ನೋಡುತ್ತಾ ಇದೆ. ಕೀರ್ತನೆ 139:16 ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನಾನು ಇನ್ನು ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಗಳು ನೋಡಿದವು. ನಾವು ತಾಯಿಯ ಗರ್ಭದಲ್ಲಿ ರೂಪಿಸಲ್ಪಡುವ ಮುಂಚಿತವಾಗಿ ದೇವರ ಕಣ್ಗಳು ನಿಮ್ಮನ್ನ ನೋಡುತ್ತಾ ಇದೆ. ಇನ್ನು ನೀವು ರೂಪಣೆಗೊಂಡಿಲ್ಲ, ಇನ್ನು ನೀವು ಪೂರ್ಣವಾದ ಒಂದು ಸೃಷ್ಟಿಯ ಅನುಭವಕ್ಕೆ ಬಂದಿಲ್ಲ. ಅಂತ ಸಮಯದಲ್ಲಿ ದೇವರ ಕಣ್ಗಳು ನಿಮ್ಮನ್ನ ನೋಡುತ್ತಾ ಇರುವಾಗ ಆತನು ನಿಮ್ಮನ್ನು ಹೇಗೆ ಕೈ ಬಿಡಲಿಕ್ಕೆ ಸಾಧ್ಯ? ನೀನು ಹೇಗೆ ಒಬ್ಬಂಟಿಗನೆಂಬುದಾಗಿ ಹೇಳಬಹುದು? ಇಲ್ಲ, ಆತನ ಕಣ್ಗಳು ನಿನ್ನನ್ನು ನೋಡುತ್ತಾ ಇರೋದ್ರಿಂದ ನೀನು ಒಬ್ಬಂಟಿಗನಲ್ಲ. ಮರುಭೂಮಿ ಯಾತ್ರೆಯಲ್ಲಿ ಹಾಗರಳು ಎಲ್ಲರಿಂದ ಕೈ ಬಿಡಲ್ಪಟ್ಟು ಅವಳು ಹೇಳಿದಳು, ನಾನು ಒಬ್ಬಂಟಿಗಳೆಂಬುದಾಗಿ ಭಾವಿಸಿದಳು. ದೇವರು ಅವಳನ್ನ ಕೈ ಬಿಡಲಿಲ್ಲ. ಎಲ್ಲರೂ ಈ ದೇವರ ಕಣ್ಗಳು ಅವಳನ್ನ ಕಂಡುವೆಂಬುದಾಗಿ ನೋಡುತ್ತಾ ಇದ್ದೇವೆ. ನೀವು ಕೂಡ ಎಲ್ಲರಿಂದ ಕೈ ಬಿಡಲ್ಪಟ್ಟಂತ ಅವಸ್ಥೆ ಉಂಟಾಗಿರಬಹುದು. ಭಯಪಡಬೇಡ್ರಿ. ನಿಮ್ಮನ್ನ ನೋಡುವಂತ, ಯಾವಾಗಲೂ ನಿಮ್ಮನ್ನ ಮರೆಯದಂತ ದೇವರ ಕಣ್ಗಳು ನಿಮ್ಮನ್ನ ನೋಡುತ್ತಾ ಇದೆ. ನೀವು ಒಬ್ಬಂಟಿಗರಲ್ಲ, ಕಾರಣ ಎಲ್ಲರೂ ಈ ದೇವರ ಕಣ್ಗಳು ನಿಮ್ಮನ್ನ ನೋಡುತ್ತಾ ಇದೆ. ಮೂರನೇದಾಗಿ, ನೀವು ಒಬ್ಬಂಟಿಗರ ಅಲ್ಲ, ಕಾರಣ ದೇವರು ನಿನ್ನನ್ನ ಕೈ ಬಿಡುವುದಿಲ್ಲ. ಎಲ್ಲರೂ ನಿನ್ನನ್ನು ಕೈ ಬಿಟ್ಟಿರಬಹುದು, ತಂದೆ ತಾಯಿಗಳು ನಿನ್ನ ಕೈ ಬಿಟ್ಟಿರಬಹುದು, ಸ್ನೇಹಿತರು ನಿನ್ನನ್ನು ಕೈ ಬಿಟ್ಟಿರಬಹುದು. ದೇವರು ಹೇಳುತ್ತಾ ಇದ್ದಾನೆ, ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ, ನಾನು ನಿನ್ನನ್ನ ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂಬುದಾಗಿ ದೇವರು ತಾನೇ ನುಡಿದಿದ್ದಾನೆ. ನೀನು ಒಬ್ಬಂಟಿಗನಲ್ಲ, ಕಾರಣ ದೇವರು ನಿನ್ನನ್ನ ಕೈ ಬಿಟ್ಟಿಲ್ಲ. ಈ ಒಂಟಿತನದ ಅನುಭವದಲ್ಲಿ ನೀನು ಯೋಚಿಸುತ್ತಾ ಇರಬಹುದು, ದೇವರು ನನ್ನನ್ನು ಕೈ ಬಿಟ್ಟಿದ್ದಾನ? ಇಲ್ಲ ದೇವ ಮಗುವೆ, ದೇವರು ನಿನ್ನನ್ನ ಕೈ ಬಿಟ್ಟಿಲ್ಲ. ನಾಲ್ಕನೇದಾಗಿ, ನೀವು ಒಬ್ಬಂಟಿ ಎಂಬುದಾಗಿ ಭಾವಿಸುವಾಗ ನಾಲ್ಕನೇದಾಗಿ ನೀನು ನೆನಪು ಮಾಡಿಕೊಳ್ಳಬೇಕಾದಂತ ಸಂಗತಿ, ದೇವರು ನಿಮ್ಮನ್ನ ಮರೆಯುವವನಲ್ಲ. ಯೆಶಾಯ ಬರೆದ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯ 14ರಿಂದ 16ನೇ ವಾಕ್ಯ. ಆ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಒಬ್ಬ ಹೆಂಗಸು ತನ್ನ ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆ ಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು ಆದರೆ ನಾನಾದರೂ ನಿನ್ನನ್ನ ಮರೆಯೇ ನಿನ್ನನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ಪ್ರಿಯ ದೇವರ ಮಗುವೆ, ದೇವರ ಅಂಗೈಯಲ್ಲಿ ನೀನು ಚಿತ್ರಿಸಲ್ಪಟ್ಟಿದೀಯಾ? ದೇವರ ಅಂಗೈಯಲ್ಲಿ ಚಿತ್ರಿಸಿರುವಾಗ ದೇವರು ಯಾವಾಗಲೂ ನಿನ್ನನ್ನು ನೋಡುತ್ತಾ ಇದ್ದಾನೆ. ಆತನೆಲ್ಲೋ ನಿನ್ನನ್ನು ಬದಿಗಿಟ್ಟಿಲ್ಲ. ಆತನ ಕೈಗಳಲ್ಲಿ ನಿನ್ನನ್ನು ಚಿತ್ರಿಸಿರುವಾಗ, ನೀನು ದೇವರ ಕೈಗಳಲ್ಲಿ ಚಿತ್ರಿಸಲ್ಪಟ್ಟಿರುವುದರಿಂದ ನೀನು ಒಬ್ಬಂಟಿಗನಲ್ಲ.
ಗಮನಿಸಿ, ಪಾನದಾಯಕನು ಯೋಸೇಫನಿಗೆ ಹೇಳಿದ, ಸತ್ಯದಲ್ಲಿ ಯೋಸೇಫನೆಂಬ ಭಕ್ತನಿಗೆ ಯೋಸೇಫನು ಆ ಪಾನದಾಯಕನಿಗೆ ಒಂದು ಮನವಿಯನ್ನು ಮಾಡಿಕೊಳ್ಳುತ್ತಾನೆ. ಅವನಿಗೊಂದು ಶುಭ ಕಾರ್ಯದ ಸಂದೇಶವನ್ನು ತಿಳಿಸಿದ. ಇದನ್ನ ನೀನು ದೊಡ್ಡವನಾದಾಗ ನನ್ನನ್ನು ನೆನಪು ಮಾಡಿಕೊ, ನನ್ನ ಕುರಿತು ಅರಸನಿಗೆ ತಿಳಿಸೆಂಬುದಾಗಿ ಹೇಳಿದಾಗ ಆ ಪಾನದಾಯಕನು ಮರೆತು ಬಿಟ್ಟನು. ಆದರೆ ಯೋಸೇಫನನ್ನ ದೇವರು ಮರೆಯಲಿಲ್ಲ. ಪ್ರಿಯ ದೇವ ಜನರೇ, ನಿಮಗೆ ಕೆಲವು ಸಾರಿ ಅದನ್ನು ಮಾಡುತ್ತೇನೆ ಇದನ್ನು ಮಾಡುತ್ತೇನೆ ಎಂಬುದಾಗಿ ಒಳ್ಳೆಯ ಭರವಸೆ ಕೊಟ್ಟಂತ ಜನರು ನಿಮ್ಮನ್ನು ಮರೆಯಬಹುದು. ಆದರೆ ದೇವರು ಒಬ್ಬರಿದ್ದಾರೆ, ತಕ್ಕ ಸಮಯದಲ್ಲಿ ನಿಮ್ಮನ್ನ ಮೇಲೆ ಕೆತ್ತುತ್ತಾರೆ. ನಿಮ್ಮನ್ನು ಮರೆಯುವುದಲ್ಲ, ಆತನು ನಿಮ್ಮನ್ನು ಮರೆಯುವುದಿಲ್ಲ. ತಕ್ಕ ಸಮಯದಲ್ಲಿ ನಿಮ್ಮನ್ನ ಮಾನಿಸಿ ಆತನು ನಡೆಸುತ್ತಾನೆ. ಐದನೇದಾಗಿ, ನೀವು ಒಬ್ಬಂಟಿಗರಲ್ಲ, ಕಾರಣ ಗುಬ್ಬಿಯನ್ನ ಕಾಳಜಿ ವಹಿಸುವ ದೇವರು, ಆತನು ನಿನ್ನ ಕುರಿತು ಕಾಳಜಿ ವಹಿಸುತ್ತಾನೆ. ಆರನೇದಾಗಿ, ನೀನು ಒಬ್ಬಂಟಿಗನಲ್ಲ, ನಿನ್ನ ಅಗತ್ಯತೆ ದೇವರಿಗೆ ಗೊತ್ತು. ನೀನು ಯಾವುದೋ ಒಂದು ಅಗತ್ಯತೆಯಲ್ಲಿ ಇದೆಯಾ, ಒಂಟಿತನ ಕಾಡುತ್ತಾ ಇದೆಯಾ, ನಿನ್ನ ಅಗತ್ಯತೆ ದೇವರಿಗೆ ಗೊತ್ತು. ತಕ್ಕ ಸಮಯದಲ್ಲಿ ನಿನ್ನ ಅಗತ್ಯವನ್ನ ದೇವರು ಪೂರೈಸುತ್ತಾರೆ. ಈ ಒಂಟಿತನದ ಅನುಭವ, ಈಗ ನಾವು 6 ಸಂಗತಿಗಳನ್ನು ನೋಡಿಕೊಂಡೆವು. ನಾವು ಒಬ್ಬಂಟಿಗರ ಅಲ್ಲ. ನಾನು ಮೊದಲು ಹೇಳಿದೆ, ದೇವರು ನಿಮ್ಮ ಸಂಗಡ ಇದ್ದಾನೆ, ನೀವು ಒಬ್ಬಂಟಿಗರಲ್ಲ. ನಾನು ಎರಡನೇದಾಗಿ ಹೇಳಿದೆ, ದೇವರ ಕಣ್ಗಳು ನಿಮ್ಮನ್ನು ನೋಡುತ್ತಾ ಇದೆ, ನೀವು ಒಬ್ಬಂಟಿಗರಲ್ಲ. ನಾನು ಮೂರನೇದಾಗಿ ಹೇಳಿದೆ, ದೇವರು ನಿಮ್ಮನ್ನ ಕೈ ಬಿಡುವುದಿಲ್ಲ, ಆದ್ದರಿಂದ ನೀವು ಒಬ್ಬಂಟಿಗರಲ್ಲ. ನಾಲ್ಕನೇದಾಗಿ ನಾನು ಹೇಳಿದೆ, ದೇವರು ನಿಮ್ಮನ್ನು ಮರೆಯುವುದಿಲ್ಲ, ನೀವು ಒಬ್ಬಂಟಿಗರಲ್ಲ. ಐದನೇದಾಗಿ ನಾನು ಹೇಳಿದೆ, ದೇವರು ನಿಮ್ಮನ್ನ ಕುರಿತಾಗಿ ಕಾಳಜಿ ವಹಿಸುತ್ತಾನೆ, ಆದ್ದರಿಂದ ನೀವು ಒಬ್ಬಂಟಿಗರಲ್ಲ. ಆರನೇದಾಗಿ ನಾನು ಹೇಳಿದೆ, ದೇವರಿಗೆ ನಿಮ್ಮ ಅಗತ್ಯತೆ ಗೊತ್ತು, ನೀವು ಒಬ್ಬಂಟಿಗರಲ್ಲ. ಹಾಗಾದ್ರೆ ಈ ಒಂಟಿತನದ ಅನುಭವ ಬಂದ್ರೆ ದೇವ ಭಕ್ತನಾದ ನೀನು ಏನು ಮಾಡಬೇಕು? 3 ಸಂಗತಿಗಳನ್ನು ಹೇಳ್ತೇನೆ. ಮೊದಲನೇದಾಗಿ, ನಿನ್ನ ಒಂಟಿತನದ ಅನುಭವ ಬಂದರೆ ನೀನು ಪ್ರಾರ್ಥನೆ ಮಾಡಬೇಕು. ನೀನು ಪ್ರಾರ್ಥನೆ ಮಾಡಬೇಕು. ನೀನು ಪ್ರಾರ್ಥನೆ ಗೋಡೆಯ ಬಳಿಯಲ್ಲಿ ಮಾತನಾಡುತ್ತಾ ಇಲ್ಲ, ನಿನ್ನನ್ನು ಸೃಷ್ಟಿ ಮಾಡಿದ ದೇವರ ಬಳಿಯಲ್ಲಿ ಮಾತನಾಡುತ್ತಾ ಇದೆಯಾ? ಆ ಸರ್ವ ಸೃಷ್ಟಿಕರ್ತನೊಟ್ಟಿಗೆ ನೀನು ಮಾತನಾಡುವಾಗ ನಿನ್ನೊಳಗೆ ಒಂದು ಅನುಭವ ಉಂಟಾಗ್ತದೆ, ನಾನು ಒಬ್ಬಂಟಿಗನಲ್ಲ, ದೇವರು ನನ್ನ ಸಂಗಡ ಇದ್ದಾನೆ. ನೀವು ಒಂಟಿತನದ ಅನುಭವದಲ್ಲಿ ಇದ್ದೀರಾ, ಹಾಗೆ ಇನ್ನು ಅದೇ ಚಿಂತೆಯಲ್ಲಿ ಕುಳಿತುಕೊಳ್ಳಬೇಡ್ರಿ, ಪ್ರಾರ್ಥನೆ ಮಾಡ್ರಿ. ಆ ಪ್ರಾರ್ಥನೆ ನಿಮ್ಮನ್ನ ಆ ಒಂಟಿತನದ ಅನುಭವದಿಂದ ಹೊರಗಡೆ ತರುತ್ತದೆ. ಎರಡನೇದಾಗಿ, ನೀನ್ ದೇವರನ್ನ ಆರಾಧಿಸು. ಈಗಾಗಲೇ ನಾನು ಉದಾಹರಣೆ ಹೇಳಿದೆ, ಪೌಲ ಸೀಲರು ಅವರು ಸೆರೆಮನೆಯಲ್ಲಿ ಯೋಚನೆ ಮಾಡಲಿಲ್ಲ, ನಮ್ಮನ್ನ ಈ ಸೆರೆಮನೆಯಿಂದ ಬಿಡಿಸುವವರು ಯಾರು? ನಾವು ಒಬ್ಬಂಟಿಗರಾಗಿದ್ದೇವಲ್ವಾ, ನಮಗೆ ಯಾವ ಪ್ರಭಾವ ಇಲ್ಲ, ನಮಗೆ ಯಾರು ಸಹಾಯ ಮಾಡುತ್ತಾರೆ? ಅವರು ಆರಾಧನೆ ಮಾಡಿದರು, ಅವರು ಸ್ತುತಿ ಪದಗಳನ್ನ ಹಾಡಿದರು. ನಿನ್ನ ಒಂಟಿತನದ ಅನುಭವದಲ್ಲಿ ಒಂದು ಅದ್ಭುತವನ್ನ ಕಾಣಬೇಕಾ? ನಿನ್ನ ಒಂಟಿತನದ ಅನುಭವದಲ್ಲಿ ನಿನ್ನ ಸೆರೆವಾಸಗಳು ಬಿಚ್ಚಲ್ಪಡಬೇಕಾ? ನೀನು ಮಾಡಬೇಕಾದದ್ದು ಇಷ್ಟೇ, ನೀನು ಆರಾಧನೆ ಮಾಡು. ಮೊದಲನೇದಾಗಿ ಪ್ರಾರ್ಥಿಸು, ಎರಡನೇದಾಗಿ ನೀನು ಆರಾಧಿಸು, ಮೂರನೇದಾಗಿ ನೀನು ಸತ್ಯವೇದವನ್ನ ಓದು. ಸತ್ಯವೇದ ಅದು ನಿನ್ನೊಂದಿಗೆ ಮಾತನಾಡುತ್ತದೆ. ಸತ್ಯವೇದ ಅದು ಜೀವವುಳ್ಳಂತ ವಾಕ್ಯ. ನಿನ್ನ ಒಂಟಿತನದ ಅನುಭವದಲ್ಲಿ ನೀನು ಸತ್ಯವೇದವನ್ನ ಓದುವುದಾದರೆ ಅದು ನಿನಗೆ ಸತ್ಯವೇದ ನಿನ್ನೊಟ್ಟಿಗೆ ಸ್ನೇಹಿತನಂತೆ ನಿನ್ನೊಂದಿಗೆ ಮಾತನಾಡುತ್ತದೆ. ರಿಚರ್ಡ್ ಒಂಬ್ರಡ್ ಎಂಬಂತ ಒಬ್ಬ ದೇವ ಭಕ್ತರು 18 ವರ್ಷಗಳ ಕಾಲ ಸೆರೆಮನೆಯಲ್ಲಿದ್ದರು. ಅವರು ಹೇಳಿದ್ರು, ನಾನು ಒಬ್ಬಂಟಿಗನಾಗಿರುವಾಗ ನನ್ನನ್ನು ಒಂಟಿತನದಲ್ಲಿ ಬಿಡದೇ ಇರುವಂತ ಒಂದೇ ಒಂದು ಸಂಗತಿ ಸತ್ಯವೇದ. ನನ್ನನ್ನು ಒಂಟಿಯಾಗಿ ಬಿಡದೆ ನನ್ನನ್ನು ಕಾಪಾಡಿದ್ದು ಇದು ಒಂದೇ ಒಂದು ಸಂಗತಿ, ಈ ಸತ್ಯವೇದ. ಪ್ರಿಯ ವೀಕ್ಷಕರೇ, ಇದನ್ನು ನೋಡುತ್ತಾ ಇರುವಂತ ದೇವರ ಮಕ್ಕಳೇ, ಒಂದೇ ಒಂದು ಸಂಗತಿಯನ್ನ ನಿಮ್ಮೊಂದಿಗೆ ನಾನು ಬಿಡಲಿಕ್ಕೆ ಇಷ್ಟವುಳ್ಳವನಾಗಿದ್ದೇನೆ. ನೀವು ಒಬ್ಬಂಟಿಗರಲ್ಲ. ಒಂದು ವೇಳೆ ಕೆಲಸದ ನಿಮಿತ್ತ ನೀನು ಕುಟುಂಬವನ್ನು ಬಿಟ್ಟು ನೀನು ಹೊರ ದೇಶದಲ್ಲಿ ಇರಬಹುದು, ನಿನ್ನ ಆಪ್ತ ಮಿತ್ರರು, ನಿನ್ನ ಕುಟುಂಬದವರು ಅವರು ಬೇರೆ ಸ್ಥಳದಲ್ಲಿ ಇರಬಹುದು. ನೀನು ಒಂಟಿತನವನ್ನ ಅನುಭವಿಸುವುದಾದರೆ ಕರ್ತನು ನಿನ್ನನ್ನು ನೋಡಿ ಹೇಳುತ್ತಾದನೆ, ನೀನು ಒಬ್ಬಂಟಿಗನಲ್ಲ. ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡೋಣವೇ? ಇರುವ ಸಮಯದಲ್ಲಿ ನಮ್ಮ ತಲೆಯನ್ನು ಭಾಗಿಸಿ ನಾವು ಪ್ರಾರ್ಥಿಸೋಣ. ನನ್ನೊಂದಿಗೆ ನೀವು ಪ್ರಾರ್ಥಿಸಿರಿ. ಕರ್ತನೇ, ನಾನೊಬ್ಬಂಟಿಗನಲ್ಲ, ನೀನು ನನ್ನ ಸಂಗಡ ಇದ್ದಿ. ಈ ಮಾತನ್ನ ಪದೇ ಪದೇ ಹೇಳ್ರಿ. ದೇವರೇ, ನಾನು ಒಬ್ಬಂಟಿಗನಲ್ಲ, ನೀನು ನನ್ನ ಸಂಗಡ ಇರುವೆ. ಪ್ರೀತಿಯುಳ್ಳ ತಂದೆಯೇ, ಈ ಸಂದೇಶವನ್ನು ವೀಕ್ಷಿಸಿದ ಎಲ್ಲ ಪ್ರಿಯ ದೇವರ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ.
ಒಂಟಿತನದ ಅನುಭವದಲ್ಲಿ ಇರುವವರು ಇದನ್ನು ನೋಡುತ್ತಾ ಇರೋದಾದರೆ ಈ ಕ್ಷಣವೇ ಅವರ ಒಂಟಿತನ ನೀಗಿ ಹೋಗಲಿ ಸ್ವಾಮಿ. ಅವರ ಒಂಟಿತನದ ಅನುಭವಗಳೆಲ್ಲವೂ ನೀಗಿ ಹೋಗಿ ನೀವು ಅವರ ಜೊತೆಯಲ್ಲಿ ಇರುವುದನ್ನು, ನಿನ್ನ ಹಸ್ತ ನಡೆಸುವುದನ್ನು ನಿನ್ನ ಜನರು ಕಾಣಲೆಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಈ ಕ್ಷಣವೇ ನಿಮ್ಮ ಪ್ರಸನ್ನತೆ ನೋಡುತ್ತಾ ಇರುವಂಥ ವೀಕ್ಷಕರ ಮೇಲೆ ದೇವರೇ ನಿನ್ನ ಸಾನ್ನಿಧ್ಯ ಚಲಿಸಲೆಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಇದನ್ನು ವೀಕ್ಷಿಸಿದ ನೋಡಿದ ಎಲ್ಲರನ್ನ ಧಾರಾಳವಾಗಿ ಆಶೀರ್ವಾದ ಮಾಡ್ರಿ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವಾದ ಮಾಡಲಿ.